ಇವತ್ತು ಗೋವಿಂದ ಕಾರಜೋಳ ಸರದ ಅವರ ಹುಟ್ಟುಹಬ್ಬ ಹಾಗೂ ಗಣರಾಜ್ಯೋತ್ಸವ ಅಂಗವಾಗಿ ಅವ್ರನ್ನ ಭೇಟಿ ಮಾಡಿ ಅವರೊಂದೆರಡು ಮಾತನ್ನ ವಿಚಾರನ ಏನ್ ಹೇಳ್ತಾರೆ ಅದನ್ನ ಚಿತ್ರದುರ್ಗ ಜಿಲ್ಲಾ ಜನತೆಗೆ ಅದರ ಬಗ್ಗೆ ಒಂದು ಮಾಹಿತಿ ಕೇಳೋಣ. ಬನ್ನಿ ವೀಕ್ಷಕ. ಜನವರಿ 25ನೇ ತಾರೀಕು ನನ್ನ ಜನ್ಮದಿನ. ನಾ ಯಾವತ್ತೂ ಕೂಡ ಹುಟ್ಟುಹಬ್ಬ ಆಚರಿಸ್ಕೊಂಡಿಲ್ಲ. ಜನನೇ ನನಗೆ ಬಂದು ಭೇಟಿಯಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಒಂದ್ ಜಾಗದಾಗ ಕೂತಿರ್ತೀನಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋಗ್ತಾರ. ಮತ್ತು ಆಶೀರ್ವಾದ ಮಾಡುವಂತ ಸಂದರ್ಭದಲ್ಲಿ ಅನೇಕರು ನನ್ನ ರಾಜಕೀಯ ಜೀವನದ ಬಗ್ಗೆ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದ್ರ ಜೊತೆಯಲ್ಲಿ ನಿನ್ನೆ ದಿನ ಮುಧೋಳದಲ್ಲಿ ನನ್ನ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿದರು. ಅನಾಥಾಶ್ರಮ ಮಕ್ಕಳಿಗೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸುಮಾರು 23,000ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ಸಮವಸ್ತ್ರ ಮತ್ತು ಸ್ಕೂಲ್ ಬ್ಯಾಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರಿ 100 ಬೆಡ್ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಸಾಂತ್ವನ ಹೇಳೋದು ಮತ್ತು ಅವ್ರಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದು ವಿಶಿಷ್ಟ ರೀತಿಯಲ್ಲಿ ನಿನ್ನೆ ನನ್ನ ಜನ್ಮದಿನದ ಕಾರ್ಯಕ್ರಮವನ್ನು ಮುಧೋಳ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಹೇಳಿ ಇವತ್ತು ಚಿತ್ರದುರ್ಗದಲ್ಲಿ ನಿನ್ನೆ ಪಟ್ನಾಯಕನಹಳ್ಳಿ ಮಠದ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೆ. ಪೂಜ್ಯ ಶ್ರೀಗಳು ಆಶೀರ್ವಾದ ಮಾಡಿದ್ರು ಜನ್ಮದಿನ ನಿಮಿತ್ತವಾಗಿ. ಇವತ್ತು ಚಿತ್ರದುರ್ಗದಲ್ಲಿ ನಿನ್ನೆ ದಿನ ಎಲ್ಲರಿಗೂ ನಾನು ಲಭ್ಯ ಆಗಲಿಲ್ಲ. ಬೇರೆ ಬೇರೆ ಕಡೆ ಹೋಗಿದ್ರೆ ಸುಮಾರು ಒಂದು 500-600 ಕಿಲೋಮೀಟರ್ ಜರ್ನಿ ಮಾಡಿದ್ದೀನಿ ನಿನ್ನೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ. ಅದಕ್ಕೆ ಇವತ್ತಿನ ದಿನ ನಿನ್ನೆ ದಿನ ಬರೋದಕ್ಕಾಗದೇ ಇರೋದು ಕಾರಣಕ್ಕಾಗಿ, ಭೇಟಿ ಆಗದೇ ಇರೋ ಕಾರಣಕ್ಕಾಗಿ ಇವತ್ತು ಚಿತ್ರದುರ್ಗದಲ್ಲಿ ಅನೇಕ ಗ್ರಾಮಗಳಿಂದ ಮತ್ತು ಚಿತ್ರದುರ್ಗ ನಗರದಿಂದ ಅಭಿಮಾನವನ್ನಿಟ್ಟು ನನಗಿವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಎದ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮ 1949 ಜನವರಿ 26ರಂದು ನಮ್ಮ ಸಂವಿಧಾನವನ್ನ ಒಪ್ಪಿಕೊಂಡು ದೇಶದಲ್ಲಿ ಆಡಳಿತವನ್ನ ಪ್ರಾರಂಭ ಮಾಡಿದಂಥದ್ದು. ಬಹಳ ಪವಿತ್ರವಾದಂಥ ದಿನ ಇವತ್ತು ಗಣರಾಜ್ಯೋತ್ಸವ. ಪ್ರಜಾಪ್ರಭುತ್ವದ ಒಂದು ವೈಭವನ್ನ ಇವತ್ತು ಇಡೀ ದೇಶದಾದ್ಯಂತ ಸಂಭ್ರಮಿಸ್ತಕ್ಕಂಥ ದಿನ ಇದು. ಆ ದಿನದ ಮಹತ್ವವನ್ನ ಜನರಿಗೆ ಸಾರಿ ಹೇಳುವುದರ ಜೊತೆಯಲ್ಲಿ ಸರ್ಕಾರವೂ ಕೂಡ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಈ ಗಣರಾಜ್ಯೋತ್ಸವನ್ನ ಅತ್ಯಂತ ವೈಭವದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಜನನೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನನೇ ಆಡಳಿತಕ್ಕ ಧರ್ಮ ಗ್ರಂಥ ಅನ್ನೋದನ್ನ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರ 10 ವರ್ಷದ ಆಡಳಿತದಲ್ಲಿ ದೇಶದ ಅಭಿವೃದ್ಧಿ ಕಂಡದ್ದಷ್ಟೇ ಅಲ್ಲ, ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಆಡಳಿತವನ್ನ ಕಳಂಕರಹಿತವಾಗಿ ಮಾಡಿದಂಥವ್ರು ನರೇಂದ್ರ ಮೋದಿಯವರು. ಅವರ ಆಡಳಿತದಿಂದ ಭಾರತದ ಕೀರ್ತಿ ಗೌರವ ಇಡೀ ಪ್ರಪಂಚಕ್ಕೆ ಹರಡಿದೆ. ಇನ್ನೂ ಹೆಚ್ಚು ಹೆಚ್ಚು ಭಾರತದ ಕೀರ್ತಿ ಗೌರವ ಹರಡಲಿ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಏನು ಗಣರಾಜ್ಯೋತ್ಸವನ್ನ ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಗಣರಾಜ್ಯೋತ್ಸವದ ದಿನದಂದು ನಾನು ಭವಿಷ್ಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ಭಾರತ ಇಡೀ ಪ್ರಪಂಚದ ಹಿರಿಯಣ್ಣನ ಸ್ಥಾನದಲ್ಲಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಆಗ್ತದ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿ ಇವತ್ತು ಜನವರಿ 26 ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ಜನತೆಗೆ ಮತ್ತು ನಮ್ಮ
ಚಿತ್ರದುರ್ಗ ಜಿಲ್ಲೆ ಲೋಕಸಭೆ ಜನತೆಗೆ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇವತ್ತು ತಾವೆಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸಿರಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಇಷ್ಟು ಗೋವಿಂದ ಕಾರಜೋಳ ಸಾಹೇಬ್ರದ್ದು ಇವತ್ತು ಮಾತಾಡಿರ್ತಕ್ಕಂಥ ವಿಷಯ.